ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಈಗ ಲಿಂಗಾಯತ ವೀರಶೈವ ಸಮುದಾಯದ ಸ್ವಾಮೀಜಿಗಳು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆತಂಕರಹಿತವಾದ ಆಡಳಿತ ಬೇಕಿದೆ, ಯಡಿಯೂರಪ್ಪ ನಾಡು ಕಂಡಂತಹ ಶ್ರೇಷ್ಠ ರಾಜಕಾರಣಿ ಅಂತಕ್ಕಂಥ ವಾದ ಮಾಡಿದ್ದಾರೆ. ಏನಾಗಬೇಕಂತಂದ್ರೆ ಅವನು ಎಮರ್ಜ್ ಆಗಿ ಬರ್ಬೇಕು. ಅವನು ಎಮರ್ಜ್ ಆಗಿ ಬಂದಂತ ಸಂದರ್ಭದಲ್ಲಿ ಅದನ್ನ ಸೊಸೈಟಿ, ಸಮಾಜ ಆಗಲಿ ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಆ ಶಕ್ತಿ ಕೆಲವರಲ್ಲಿ ಇರಬಹುದು. ಆದ್ರೆ ಏನು ಅಂತಂದ್ರೆ ಯಡಿಯೂರಪ್ಪನವರಂತ ಒಬ್ಬ ಮುತ್ಸದ್ದಿ ಧೀಮಂತ ನಾಯಕನನ್ನ ಸುಳಿದು ಅಥವಾ ಅವರನ್ನ ಅಧಿಕಾರದಲ್ಲಿ ಅವರಿಗೆ ಅರ್ಧಕ್ಕೆ ಇಳಿಸ್ಬಿಟ್ಟು ಏನು ಅಂತಂದ್ರೆ ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತ. ಬದಲಾವಣೆ ಮಾಡೋದಾದ್ರೆ ಪಕ್ಷ ಇಕ್ಕಟ್ಟಿಗೆ ಸಿಕ್ಕಳುತ್ತೆ, ಹೋರಾಟ ಅನಿವಾರ್ಯ ಅಂತ ಹೈಕಮಾಂಡ್ಗೆ ಅದು ಬಿಜೆಪಿ ಹೈಕಮಾಂಡ್ ನೇರವಾಗಿ ಎಚ್ಚರಿಕೆ ಹೇಳ್ತಾ ಅಲ್ಲ, ನಿರ್ಣಯ ತಗೊಳ್ತೀವಿ. ಟೀಮ್ ಸಾಮೂಹಿಕ ನಾಯಕತ್ವ ಅಂತ ಹೇಳ್ತೀವಿ. ನೇರ ಹೋರಾಟ ನೇರ ಅಂತ 2 ವರ್ಷದ ಅವರ ಅವಧಿ ಪೂರ್ಣ ಆಗೋವರೆಗೂ ಅವ್ರಿಗೆ ಬೇಕು. ಅವರೇ ಮೊದಲು ಮಾತಾಡಿ. ಮಂತ್ರಿ ಯಡಿಯೂರಪ್ಪನವರ ಪರ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸಿಎಂ ಯಡಿಯೂರಪ್ಪ ಪದತ್ಯಾಗಕ್ಕೆ ದಿನಗಣನೆ ಆರಂಭ ಅಂತಕ್ಕಂಥ ಮಾಹಿತಿಗಳು ಎಲ್ಲ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯ. ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಡಿ, ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ, ಬೇರೊಬ್ಬ ನಾಯಕರಿಗೆ ನೀವು ನಾಯಕತ್ವ ಕೊಡೋದಕ್ಕೆ ಕಾಲ ಇನ್ನೂ ಕೂಡಿ ಬಂದಿಲ್ಲ ಅಂತಕ್ಕಂಥದ್ದು ಅವರ ಮಾತು. ಅಧಿಕಾರಕ್ಕೆ ತಂದಂಥ ಕೀರ್ತಿ ಯಡಿಯೂರಪ್ಪನವರು. ಯಾಕಂತ ಹೇಳಿದ್ರೆ ಅವರು ಸುಮಾರು 4 ದಶಕಗಳ ಕಾಲ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅದು ಕೇಂದ್ರದ ಎಲ್ಲ ನಾಯಕರಿಗೂ ಕೂಡ ತಿಳಿದಿದೆ. ಅವರ ಅಧಿಕಾರಕ್ಕೆ ಬಂದ ನಂತರ ಪೂಜ್ಯರು ಹೇಳಿದಾಗೆ ಎಲ್ಲ ಶೋಷಿತ ಸಮುದಾಯಗಳಾದಿಯಾಗಿ ಎಲ್ಲ ಮೇಲ್ವರ್ಗದ ಮಠಗಳ ಸಮೀಕರಣವನ್ನು ಗೊಳಿಸುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಮಾಡಿದಂಥ ಕೀರ್ತಿ ಅದು ಅವ್ರಿಗೆ ಸಲ್ತದೆ. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥದ್ದು ಸಾರ್ವಜನಿಕವಾಗಿರುವಂಥ ಒಂದು ಮಾತು. ಸಹಜವಾಗಿಯೇ ಅದು ಕಾಕತಾಳೀಯೇನೋ ಗೊತ್ತಿಲ್ಲ, ಪ್ರಾಕೃತಿಕವಾಗಿರುವಂಥ ಸಮಸ್ಯೆಗಳು ಕೂಡ ಆ ಸಂದರ್ಭದಲ್ಲಿ ಬರ್ತಾನೆ ಇರ್ತವೆ. ಅದು ಫ್ಲಡ್ ಇರ್ಬೋದು ಅಥವಾ ಪ್ರಕೃತಿ ವಿಕೋಪ ಇತ್ಯಾದಿಗಳು ಎಲ್ಲವೂ ಕೂಡ ಅವರ ಸಂದರ್ಭದಲ್ಲೇ ಬಂದಿದೆ. ಈ ಬಾರಿ ಅವರ ಅಧಿಕಾರಕ್ಕೆ ಬರ್ತಾನೆ ಕರೋನಾ ಅನ್ನುವಂಥ ಒಂದು ಸಮಸ್ಯೆ ಬಂತು. ಅದನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆದರೆ ಈ ಯಾವ ಸಮಸ್ಯೆಗಳು ಇಲ್ಲದೆ ಹೋದ್ರ ಸಂದರ್ಭದಲ್ಲಿ ಅವರು ಬಹಳ ಸುಗಮವಾಗಿ ಆಡಳಿತವನ್ನು ನಡೆಸುವಂಥ ನಿಟ್ಟಿನಲ್ಲಿ ಅವರು ಕ್ರಿಯಾಶೀಲವಾಗಿ ಅವರ ಮಂತ್ರಿಮಂಡಲ ಮತ್ತು ಶಾಸಕರು ಒಟ್ಟಿಗೆ ಸೇರಿಕೊಂಡು ಈ ಒಂದು ರಾಜ್ಯದ ಕೆಲಸವನ್ನು ಅವರು ಮಾಡ್ತಾನೂ ಇದ್ದಾರೆ. ಆದರೆ ಅವ್ರಿಗೆ ಒಂದಿಷ್ಟು ಸಂಪೂರ್ಣವಾಗಿರುವಂಥ ಕಾಲಾವಧಿ ಅನ್ನುವಂಥದ್ದೇನಿದೆ ಅದನ್ನು ಈ ಅವಧಿಯನ್ನು ಸಂಪೂರ್ಣ ಅವರಿಗೆ ದಿನಗಳು ಮುಕ್ತವಾಗಿ ಅವರಿಗೆ ಅವಕಾಶ ಸಿಕ್ಕರೆ ಬಹುಶಃ ಈ ರಾಜ್ಯದ ಜನರಿಗೆ ಮತ್ತಷ್ಟು ಸೇವಾ ಕ್ಷೇತ್ರದಲ್ಲಿ ಮತ್ತು ಅಭಿವೃದ್ಧಿಯನ್ನು ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಈ ರಾಜ್ಯವನ್ನು ಮುಂಚೂಣಿಯಲ್ಲಿ ತರುವಂಥ ನಿಟ್ಟಿನಲ್ಲಿ ಅವರು ಆಗ್ತಾರೆ ಇದೆ ಮತ್ತು ಜನಸಾಮಾನ್ಯರು ಕೂಡ ಇದೆ. ಹಾಗಾಗಿ ಈಗೇನು ಆಂತರಿಕವಾಗಿರುವಂಥ ಬೇಗುದು ಅನ್ನುವಂಥದ್ದನ್ನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಬಹಳ ಬೇಗ ಇತ್ಯರ್ಥವಾಗಿ ಕೇಂದ್ರದ ನಾಯಕರಿರ್ಬೋದು ಅಥವಾ ರಾಜ್ಯದಲ್ಲಿರುವಂಥ ನಾಯಕರು ಯಡಿಯೂರಪ್ಪನವರಿಗೆ ಈಗಾಗಲೇ ಬೆಂಬಲ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆಯೇ ಧಾರ್ಮಿಕವಾಗಿರುವಂಥ ಎಲ್ಲ ಮುಖಂಡರುಗಳು ಕೂಡ ಅವರ ಬೆನ್ನೆಲುಬಿಗೆ ಇರುವಂಥದ್ದು ಮತ್ತಷ್ಟು ಅವರಿಗೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತುಂಬಿದೆ ಅಂತೇಳಿ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಪೂಜ್ಯರು ಹೇಳಿದಾಗೆ ಅವರನ್ನು ಮತ್ತೊಮ್ಮೆ ಏನಾದರೂ ಅವರಿಗೆ ವ್ಯತ್ಯಾಸ ರಾಜಕಾರಣದಲ್ಲಿ ಅನ್ನುವಂಥ ಸಂದರ್ಭ ಬಂದಾಗ ಅದು ಯಡಿಯೂರಪ್ಪನವರಿಗೆ ಆಗುವಂಥ ತೊಂದರೆ ಅಲ್ಲ, ಅದು ಈ ರಾಜ್ಯದ ಮತ್ತು ಪಕ್ಷದ ವಿಚಾರಗಳಲ್ಲಿ ಆಗುವಂಥ ತೊಂದರೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಬಹುತೇಕ ವೀರಶೈವ ಲಿಂಗಾಯತ ಸ್ವಾಮೀಜಿಗಳೆಲ್ಲರೂ ಕೂಡ ಯಡಿಯೂರಪ್ಪನವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ರಂಭಾಪುರಿ ಶ್ರೀಗಳು ಕೂಡ ಮಾತನಾಡಿದ್ರು, ಈಗ ಮುರುಘರಾಜೇಂದ್ರ ಶರಣರು ಕೂಡ ಮಾತನಾಡಿದ್ದಾರೆ. ಎಲ್ಲರೂ ಹೇಳಿಕೆ ಒಂದೇನೆ, ಯಡಿಯೂರಪ್ಪನವರಿಗೆ ಅವಧಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಬಿಡಿ, ಜಾತ್ಯತೀತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಎಲ್ಲ ಕೆಳವರ್ಗದವ್ರಿಗೂ ಕೂಡ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪ ಬೆನ್ನಿಗೆ ನಿಲ್ತಾ ಇದ್ದಂತಹ ಶಾಸಕರು ಮಾತ್ರ ಈಗ ತಂಡ ಹೊಡೆದಿದ್ದಾರೆ.
ಮುಖ್ಯಮಂತ್ರಿ ಪರವಾಗಿ ನಿಲ್ತಾ ಇದ್ದಂತಹ ಬಿಜೆಪಿಯ ಕೆಲ ಶಾಸಕರು ಫುಲ್ ತಂಡ ಹೊಡೆದಿದ್ದಾರೆ. ಈಗಾಗಲೇ ರೇಣುಕಾಚಾರ್ಯ ಅವರಂತೂ ಕಂಪ್ಲೀಟ್ ಗಪ್ಚುಪ್. ಹೊನ್ನಾಳಿಯಿಂದ ಬೆಳಿಗ್ಗೆನೆ ಬಂದಿದ್ದಾರೆ ರೇಣುಕಾಚಾರ್ಯ. ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪನವ್ರನ್ನ ಕೂಡ ಭೇಟಿ ಮಾಡ್ತಾರಂತೆ. ಆದರೆ ಪ್ರತಿ ಬಾರಿಯೂ ಸಿಎಂ ಬೆನ್ನಿಗೆ ನಿಲ್ತಾ ಇದ್ದ ರೇಣುಕಾಚಾರ್ಯ ತುಂಬ ಸಾಫ್ಟ್ ಆಗಿಬಿಟ್ಟಿದ್ದಾರೆ. ನಮ್ಮದು ಕೇವಲ ಬಿಜೆಪಿ ಟೀಮ್ ಅಷ್ಟೇ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಯಾವುದೇ ಹೇಳಿಕೆ ನೀಡದೆ ಫುಲ್ ಸೈಲೆಂಟ್. ನನಗೆ ಯಾವುದೇ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ. ದೆಹಲಿಗೆ ಹೋಗಿ ಬರ್ತೀವಿ ಅಂತ ಹೇಳಿದರು. ದೆಹಲಿಯಲ್ಲಿ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಎಲ್ಲ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದರೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ನಾನು ಶುಕ್ರವಾರ ಮಧ್ಯಾಹ್ನ ಹೊನ್ನಾಳಿಗೆ ಹೋದೆ ಕ್ಷೇತ್ರಕ್ಕೆ. ಹೊನ್ನಾಳಿ ನೇಮತಿ ಅವಳಿ ತಾಲೂಕಲ್ಲಿ ಏನು ಈ ಕೋವಿಡ್ 3ನೇ ಅಲೆ ತರೋದಕ್ಕೆ ಏನು ಪ್ರಯತ್ನ ಮಾಡೋಕ್ಕೂ ಅಧಿಕಾರಿಗಳ ಸಭೆ ಇರ್ಬೋದು, ಅಥವಾ ಲಸಿಕೆ ಕೊಡಿಸೋದು ಮತ್ತು ಅಭಿವೃದ್ಧಿ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮುಗಿಸಿ ನಿನ್ನೆ ರಾತ್ರಿ 10:30ಕ್ಕೆ ಬಂದೀನಿ. ಯಾವುದೇ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಬಂದಂಥ ವರದಿಯನ್ನು ಗಮನಿಸಿದ್ದೀನಿ, ಅದು ಬಿಟ್ಟರೆ ಯಾವುದೂ ಮಾಹಿತಿ ಇಲ್ಲ. ಒಂದು ನಿಮಿಷ, ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಯಾವುದೂ ಮಾಹಿತಿ ಇಲ್ಲ. ಯಾಕಂದ್ರೆ ಗೊತ್ತಿಲ್ಲ ರಿಯಾಕ್ಟ್ ಮಾಡಿ ತಪ್ಪಾಗುತ್ತೆ. ಈಗ ಹೈಕಮಾಂಡ್ ಅದೇ ನಿರ್ಧಾರಕ್ಕೆ ಬದ್ಧವಾದರೆ, ಬದಲಾವಣೆ ಮಾಡಿದ್ದೇ ಆದರೆ ನಿಮ್ಮ ನಿಲುವೇನಾಗುತ್ತೆ? ನೋಡಿ, ಈಗ ನಾನು ನಿನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಹೇಳಿದೆ, ಕೂಸುಟಕ್ಕಿಂತ ಮುಂಚೆ ಕುಲಾಯಿ ಒಲೆ ತಪ್ಪು. ಹೆಣ್ಣೋ ಗಂಡು ಹೌದಾನೆ. ಹಾಗಾಗಿ ಯಾಕೆ ಯಡಿಯೂರಪ್ಪನವರು ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಈ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದರೆ, ಸರ್ಕಾರ ಅಧಿಕಾರಕ್ಕೆ ತಂದರೆ. ಹಾಗಾಗಿ ಯಾವುದೇ ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಭೇಟಿ ಮಾಡಿ ಏನು ವಿಷಯ ನಾನು ಮಾತಾಡ್ತೀನಿ. ಅಂತ ಸಂದರ್ಭ ಬಂದರೆ ಮಠಾಧೀಶರು ಇರ್ಬೋದು, ಉಳಿದವರು ಸಮುದಾಯ ಅವರ ಬೆನ್ನಿಗೆ ನಿಲ್ಲುತ್ತೆ. ಸರ್, ಈಗ ಕಾಂಗ್ರೆಸ್ ನಾಯಕರುಗಳೇ ಹೇಳಿದ್ದಾರೆ, ಸಮುದಾಯ ಸಂಪೂರ್ಣವಾಗಿ ಯಡಿಯೂರಪ್ಪನ ಬೆನ್ನಿಗೆ 2018ರಲ್ಲಿ ನಿಲ್ತು. ಒಂದು ಯಡಿಯೂರಪ್ಪ ಮಾಡ್ತಿರುವ ಅಪಮಾನ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಮಾಸ್ ಲೀಡ್ರು, ಇದನ್ನ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಕೇವಲ ವೀರಶೈವ ಸಮಾಜಕ್ಕಷ್ಟೇ ನಾಯಕರಲ್ಲ, ಎಲ್ಲ ವರ್ಗಗಳಿಗೆ, ಮಠಗಳಿಗೆ ಅನುದಾನವನ್ನು ಕೊಟ್ಟಂಥ ಮತ್ತು ಮಠಾಧೀಶರ ಬಗ್ಗೆ ಧರ್ಮ, ಸಂಸ್ಕೃತಿ, ಪರಂಪರೆ ನಂಬಿ ಅಧಿಕಾರ ಮಾಡಿರ್ತಾರೆ ಯಡಿಯೂರಪ್ಪನವರು. ಎಲ್ಲ ವರ್ಗದ ನಾಯಕರು. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ನಮ್ಮ ವೀರಶೈವ ಮಹಾಸಭಾ ಅಧ್ಯಕ್ಷರು. ಹಾಗಾಗಿ ವೀರಶೈವ ಸಮುದಾಯದಿಂದ ಬೆಂಬಲವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಮತ್ತು ಪತ್ರಿಕೆಯಲ್ಲಿ ಓದಿದ್ದೀನಿ. ಸಹಜವಾಗಿ ವೀರಶೈವ ಸಮಾಜ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರು ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಈಗ ಬದಲಾವಣೆ ಆದರೆ ಸಮುದಾಯ ಅವರು ಕೈ ಬಿಟ್ಟು ಹೋಗುತ್ತಾ? ನೋಡಿ, ಯಡಿಯೂರಪ್ಪನವರು ನಮ್ಮ ನಾಯಕರು. BJPಗೆ ಎಲ್ಲ ಸಮುದಾಯದವರು, ವೀರಶೈವ ಸಮುದಾಯ ಮತ್ತು ಎಲ್ಲ ಸಮುದಾಯದ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿಗೆ ಎಲ್ಲರೂ ಇದ್ದಾರೆ. ಸ್ವಲ್ಪ ಯಡಿಯೂರಪ್ಪನವರಿಗೆ 2005-6ರಲ್ಲಿ ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಏನೇನೋ ಹೇಳಿಕೆಗಳನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಲಿ ಸಚಿವ ಈಶ್ವರಪ್ಪನವರಿದ್ದಾರೆ. ಸರ್, ನಿಮ್ಮ ಪಕ್ಷದಲ್ಲಿ ನಾಯಕತ್ವದ ಬದಲಾದರೆ BJPಗೆ ಅಪಾಯ ಅಂತ ಹೇಳಿ ನಿಮ್ಮ ಪಕ್ಷದವ್ರು ಯಾರು ಮಾತಾಡಲ್ಲ, ಕಾಂಗ್ರೆಸ್ನವ್ರು ಮಾತಾಡ್ತಾರಲ್ಲ, ಯಾಕೆ ಸರ್? ಅವ್ರ ಪಕ್ಷದ್ದು ರಿಪೇರಿ ಮಾಡ್ಕೊಡಲ್ಲ ಕಾಂಗ್ರೆಸ್ಸಿಂದು ಅನ್ನೋದು ಗೊತ್ತವರಿಗೆ. ಬ್ರಹ್ಮ ಬಂದರೂ ಕಾಂಗ್ರೆಸ್ ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ BJP ವಿಚಾರದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ. ಯಾಕೆಂತಂದರೆ ಶಾಮನೂರು ಶಿವಶಂಕರಪ್ಪನವರು MB ಪಾಟೀಲ್ರು ಇದ್ದಕ್ಕಿದ್ದಂಗೆ ಲಿಂಗಾಯತ ನಾಯಕರು ನಾವು ಅಂತ ಹೊಂಟರು. ಮೊನ್ನೆ ತನಕ ಕಾಂಗ್ರೆಸ್ನಲ್ಲಿದ್ದವರು ಅವರು ಯಡಿಯೂರಪ್ಪನವ್ರನ್ನ ಸಾಕಷ್ಟು ಟೀಕೆ ಮಾಡಿದ್ರು. ಈಗ ಯಡಿಯೂರಪ್ಪನವ್ರು ತೆಗೆದ್ರೆ ತೊಂದರೆ ಆಗತ್ತೆ, ಇದ್ದಿದ್ದಕ್ಕೆ ಲಿಂಗಾಯತರ ನಾಯಕರಾಗ್ಬಿಟ್ರು. ಲಿಂಗಾಯತರನ್ನ ಛಿದ್ರ ಮಾಡಿದ್ದು ಇದೇ ಕಾಂಗ್ರೆಸ್ಸು. ಒಟ್ಟಾಗಿದ್ರು ಲಿಂಗಾಯತರು. ಆ ಲಿಂಗಾಯತರನ್ನ ಹೊಡೆದು ಛಿದ್ರ ಮಾಡಿ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗೋಯ್ತು. ಇದೇ ಕಾಂಗ್ರೆಸ್ನವ್ರು ಮಾಡಿದಂಥ ಪ್ರಯತ್ನಗಳು. ಹಾಗಾಗಿ ಇವರಿಗೆ ಕಾಂಗ್ರೆಸ್ನವ್ರಿಗೆ ಏನು ಬುದ್ಧಿ ಅಂತೂ ಬರಲ್ಲ. ನಮ್ಮ ಪಕ್ಷದ ಚರ್ಚೆ ನಡೀತಾ ಇದೆ, ಬಗೆಹರಿಯುತ್ತೆ. ಇವ್ರಿಗೆ ಸಂಬಂಧ ಏನು, ಯಾಕೆ ನಾಯಕತ್ವ ಬದಲಾಗ್ತದೆ ಅಂತ ಹೇಳಿದವ್ರು ಯಾರು, ಯಾಕೆ ಇವ್ರು ಹಿಂಗೆ ಮಾತಾಡ್ತಾರೆ? ನಾನು ಅದಕ್ಕೆ ಹೇಳ್ತಿರೋದು, ನಮ್ಮ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಯಾರೂ ಹೇಳಿಲ್ಲ. ಕೇಂದ್ರ ನಾಯಕರು ಹೇಳಿಲ್ಲ ಮತ್ತು ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಹೇಳಿಲ್ಲ, ನಳಿನ್ ಕುಮಾರ್ ಕಟೀಲ್ ರಾಜ್ಯ ಅಧ್ಯಕ್ಷರು ಹೇಳಿಲ್ಲ. ಕಾಂಗ್ರೆಸ್ನವರೇ ಕೂಗ್ತಾ ಇದ್ದಾರೆ, ಬದಲಾವಣೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಬದಲಾವಣೆ ಆಗುತ್ತೆ. ಬೇಡ, ಮಾಡಿಕೊಡ್ದು ಲಿಂಗಾಯತ್ ನಾಯಕರು ತೆಗಿಕೊಡ್ದು. ಅರೆ, ನೀವು ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಬಡ್ದಾಡಿದ್ರಿ. ಹಾಗಾಗಿ ನಿಮ್ಮ ಪಕ್ಷದ ವಿರುದ್ಧವಾಗಿ ಇದ್ದಂಥ ಅನೇಕ ಶಾಸಕರು BJP ಬಂದಿದ್ದಕ್ಕೋಸ್ಕರ ಇವತ್ತು ಸರ್ಕಾರ ಬಂತು. ಇದಾದ ನಂತರ ಈಗ ನಿಮ್ಮ ಪಕ್ಷದ ಇಬ್ಬರು ನಾಯಕರು ಸಿದ್ದರಾಮಯ್ಯನವರು, DK ಶಿವಕುಮಾರು
ಹಾವು ಮುಂಗಿಸಿ ಜಗಳಾಡ್ದಂಗೆ ಜಗಳಾಡ್ತಿದ್ದಾರೆ, ನಾನೇ ಮುಖ್ಯಮಂತ್ರಿ ಅಂತ. ಇವ್ರು ಹೇಳ್ಕೊಂಡೆಲ್ಲ ಅವ್ರ ಹಿಂಬಾಲಕರ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಇವ್ರು BJP ಬಗ್ಗೆ ತಲೆ ಹಾಕ್ತಾರೆ. ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತೆ, ಏನಕ್ಕೆ ಚರ್ಚೆ ಆಗ್ತಾ ಇರೋದು ಬದಲಾವಣೆ ಅಂತ? ಅಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ನಾನು ಹೇಳಿಲ್ಲ. ನಾನು ಹೇಳಕ್ಕೆ ಹೊರಟಿರೋದು ಏನೂ ಇಲ್ಲ, ನಡೀತಾನೇ ಇಲ್ಲ ಅನ್ನೋದು ಹೇಳ್ತಿಲ್ಲ. ಅನೇಕರು ಬದಲಾವಣೆ ಆಗಬೇಕು ಅನ್ನೋಂಥ ಅಭಿಪ್ರಾಯವನ್ನು ಕೇಂದ್ರ ನಾಯಕರು ಗಮನಕ್ಕೆ ತಂದಿದ್ದಾರೆ. ಕೇಂದ್ರ ನಾಯಕರು ಅದು ಗಮನಿಸ್ತಾ ಇದ್ದಾರೆ, ಏನಾಗಬೇಕು ಬಿಡಬೇಕು ಅಂತ ಹೇಳಿದ್ದಾರೆ. ಇಷ್ಟರ ಮಧ್ಯೆ ಅವ್ರು ಹೇಳಿದ್ದಾರೆ ಬದಲಾವಣೆ ಇಲ್ಲ ಅಂತ. ಸರ್, ಈಗ 26ನೇ ತಾರೀಕು 2 ವರ್ಷ ಮುಗಿಯುತ್ತೆ. 2 ವರ್ಷ ಆದಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ, ಬದಲಾವಣೆ ಆಗತ್ತೆ ಅನ್ನೋ ಮಾತು ಕೇಳ್ತೀವಿ. ನಿಜಾನ ಸರ್ ಅದು? ಯಾರು ಹೇಳಿದ್ರು ನಿಮಗೆ 26ನೇ ತಾರೀಕು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡ್ತಾರೆ ಅಂತ? ಯಾರು? ಮತ್ತೆ ಯಾವಾಗ 6ನೇ ತಾರೀಕು ಸರ್? 6, 12, 28, 38 ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರು ಒಂದೇ. ಈಗ ನಾಳೆ 26ನೇ ತಾರೀಕು 2 ವರ್ಷದ ತುಂಬಿರೋಂಥ ಸಂದರ್ಭದಲ್ಲಿ ಸಾಧನೆಗಳು ಸಾಕಷ್ಟು ಆಗಿರೋದ್ರಿಂದ ಸಂಭ್ರಮ ಕಾರ್ಯಕ್ರಮನ 26ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ವೇಳೆ ಯಡಿಯೂರಪ್ಪನ ನನಗೆ ಸಾಕು, ನಾನು ಹೋಗ್ತೀನಿ, ಸಾಕು, ನನಗೆ ಈ ಸಲ ಪಕ್ಷ ಎಲ್ಲವೂ ಕೊಟ್ಟಿದೆ ಅಂತಂದಾಗ ಅವ್ರನ್ನ ಗೌರವಯುತವಾಗಿ ಬೀಳ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಾ? ಈ ಒಂದು ವೇಳೆ ಪ್ರಶ್ನೆ ನಾನು ಎಂದೂ ಉತ್ತರ ಕೊಟ್ಟಿಲ್ಲ, ಈಗಲೂ ಕೊಡಲ್ಲ. ಸರ್, ಈಗ ಮುಂದೆ ಏನಾಗುತ್ತೆ ಹೇಳಿ? 26ರ ನಂತರ ಏನಾಗುತ್ತೆ? ಇವರೇ ಮುಂದುವರಿತಾರೆ ಅಷ್ಟೇ, ಯಡಿಯೂರಪ್ಪನೇ ಮುಂದುವರಿತಾರೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಒಂದು ವೇಳೆ ಈಗ ಹೈಕಮಾಂಡ್ ಇಲ್ಲ, ಬದಲಾಗಿ ಒಂದು ವೇಳೆ ಅನ್ನೋದಲ್ಲ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಯಡಿಯೂರಪ್ಪನವ್ರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಏನೇ ಹೈಕಮಾಂಡ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಬದ್ಧ ಅಂತ. ನಿಜ. ಆದ್ರೆ ಈಗ ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ಅವರೇ ಇರಬೇಕು ಅಂದ್ರೆ ಶಾಶ್ವತವಾಗಿ ಅವರೇ ಮುಖ್ಯಮಂತ್ರಿನಾ? ನಿಮ್ಮಲ್ಲಿ ಯಾರು ಇಲ್ವಾ? ಅರ್ಹರು ಯಾರು ಇಲ್ವಾ? ಅರ್ಹರು ಬೇಕಾದಷ್ಟು ಜನ ಇದ್ದೀವಿ. ಕೇಂದ್ರ ನಾಯಕರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ, ಅವ್ರು ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ ಅವರು ಹೇಳೋವರೆಗೂ ಇವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅರೆ, ಅವ್ರು ಹೇಳೋವರೆಗೂ ಅಂದ್ರೆ ಏನು ಅರ್ಥ? ಅಂದ್ರೆ ಅವ್ರಿಗೆ ಹೋಗು ಅಂತಂದ್ರೆ ಯಾಕೆ ಹೇಳ್ತಾರೆ? ಯಾಕೆ ವಯಸ್ಸಾಯ್ತು ಅವ್ರಿಗೆ ನಡ್ಸಕ್ಕಾಗಲ್ಲ. ವಯಸ್ಸು ಬಹಳ ಜನಕ್ಕಾಗಿದೆ, ವಯಸ್ಸಾಗಿದೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ಬದಲಾಯಿಸಬೇಕು ಅಂತೇನಿಲ್ಲ. ಕೇಂದ್ರ ನಾಯಕರು ಈಗ ತುಂಬಾ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರು ಮುಂದುವರಿತಾರೆ ಅಂತ ಹೇಳಿದರೆ ಮುಂದುವರಿತಾರೆ. ಯಾವುದೇ ಗೊಂದಲ ಇಲ್ಲ, ಯಾವ ಗೊಂದಲನೂ ಇಲ್ಲ. ಇದು ಈಶ್ವರಪ್ಪನವ್ರ ಮಾತು, ಗೊಂದಲ ಇಲ್ಲ, ಅವರೇ ಮುಂದುವರಿತಾರೆ ಅಂತ ಊಹಾಪೋಹಗಳಿಗೆ ಉತ್ತರ ಕೊಡೋ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಬದ್ದುದ್ದೀನ್, ಪಬ್ಲಿಕ್ ಟಿವಿ, ಬೆಂಗಳೂರು.